ಎರಡನೇ ಸಂಬಂಧ ಕಡಿದುಕೊಳ್ಳಲು ವಿಷಪ್ರಾಶನ. ಚಿತಾವಣೆ ಮಾಡಿ ಧರ್ಮಪತ್ನಿ ಜೊತೆ ಸಿಕ್ಕಿಬಿದ್ದ ಪ್ರಿಯಕರ. ಹೌದು, ಕರುಳು ಬಳ್ಳಿಗೆ ವಿಷ ಉಣಿಸಿ ಕೊಂದು ತಾನು ವಿಷ ಕುಡಿದ ತಾಯಿ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಮೊದಲ ಪತ್ನಿಯ ಒತ್ತಾಯಕ್ಕೆ ಮಣಿದು ಎರಡನೇ ಸಂಬಂಧ ಮುರಿದುಕೊಳ್ಳಲು ತಾಯಿ ಮತ್ತು ಪುಟ್ಟ ಮಗುವಿಗೆ ವಿಷ ಉಣಿಸಿ ಪತಿರಾಯನೊಬ್ಬ ಕೊಲೆಗೆ ಮುಂದಾಗಿರುವ ರೋಚಕ ಘಟನೆ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ತ್ಯಾಗಟೂರು ಗೇಟ್ ಬಳಿಯಲ್ಲಿ ವಾಸವಾಗಿದ್ದ ಇಂದ್ರಮ್ಮ ಎಂಬ ಮಹಿಳೆಯ ಎರಡನೇ ಸಂಸಾರದ ಕತೆಗೆ ಏನು ಅರಿಯದ ದೀಕ್ಷಿತಾ ಎಂಬ 6 ವರ್ಷದ ಪುಟ್ಟ ಬಾಲಕಿ ಬಲಿಯಾಗಿರುವ ಜೊತೆಗೆ ಪ್ರಿಯಕರಣ ನಂಬಿ ಬಂದ ಮಹಿಳೆಗೆ ವಿಷಪ್ರಾಶನ ಮಾಡಿ ಜೀವನ್ಮರಣ ಹೋರಾಟ ನಡೆಸುವಂತೆ ಮಾಡಿದ ಹೃದಯ ವಿದ್ರಾವಕ ಘಟನೆ ಕಳೆದೆರಡು ದಿನದಿಂದ ರೋಚಕ ತಿರುವು ಪಡೆದುಕೊಂಡಿದೆ. ಅವರಿಬ್ಬರಿಗೂ ವಿಷ ಹಾಕಿ ಕೊಲ್ಲುವಂತೆ ಮೊದಲ ಹೆಂಡತಿ ಕೊಲೆಗೆ ಪ್ರೇರೇಪಣೆ ನೀಡಿದ್ದಳು ಎಂಬುದು ತಿಳಿದು ಬಂದಿದ್ದು, ಈ ಕಾರಣಕ್ಕೆ ಇಬ್ಬರಿಗೂ ವಿಷ ಹಾಕಿ ತಾನು ವಿಷ ಕುಡಿದಂತೆ ನಟನೆ ಮಾಡಿ ಮಗುವಿನ ಸಾವಿಗೆ ಕಾರಣನಾಗಿದ್ದಾನೆ. ಒಟ್ಟಾರೆ ಎರಡನೇ ಸಂಬಂಧ ಕಡಿದುಕೊಳ್ಳಲು ತಾಯಿ ಮತ್ತು ಮಗುವಿಗೆ ವಿಷವಿಟ್ಟು ಕೊಲೆಗೆ ಮುಂದಾಗಿ ಮಗುವಿನ ಸಾವಿಗೆ ಕಾರಣನಾದ ಯತೀಶ್ ಮತ್ತು ಆತನ ಹೆಂಡತಿಯನ್ನು ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ಮತ್ತೊಮ್ಮೆ ಪೊಲೀಸ್ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, NKST4 ನ್ಯೂಸ್, ಗುಬ್ಬಿ. ಗುಬ್ಬಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತ್ಯಾಗಟೂರು ಬಳಿ ಒಂದು ವಾಸ ಇದೆ. ಅಲ್ಲಿ ಯತೀಶ್, ಇಂದ್ರಮ್ಮ ಮತ್ತು ದೀಕ್ಷಿತಾ ಅಂತ ಒಂದು 6 ವರ್ಷ ಮಗು, ಇವರು ಅಲ್ಲಿ ವಾಸ ಇರ್ತಾರೆ. ಅವರು ಕುಟುಂಬ ಸಮಸ್ಯೆಯಿಂದ ಸೂಸೈಡ್ ಅಟೆಂಪ್ಟ್ ಮಾಡಿದರು ಅಂತ ಮಾಹಿತಿ ಬಂದಿತ್ತು. ಇಮಿಡಿಯೇಟಾಗಿ ಪೊಲೀಸರು ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗುವಾಗ ತಾಯಿ ಇಂದ್ರಮ್ಮ ಅಪಸ್ಮಾರಕ ಸ್ಥಿತಿಯಲ್ಲಿದ್ದರು ಆ್ಯಂಡ್ ಮಗು ಸ್ಪೃಹ ಇರಲಿಲ್ಲ. ಸೊ ತಕ್ಷಣವಾಗಿ ತುಮಕೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿದ್ರು. ಆವಾಗ ಮಗಳು ದೀಕ್ಷಿತಾ ಅನ್ನೋ ಹೆಣ್ಮಗಳು ಅವರು ಡೆತ್ ಆಗಿದ್ದರಂತ ಹಾಸ್ಪಿಟಲಲ್ಲಿ ಘೋಷಿತ ಮಾಡಿದರು. ಆ್ಯಂಡ್ ಮದರ್ ಇನ್ನೂ ಇದ್ದರು. ಈಗ ಇವತ್ತು ಬೆಳಗ್ಗೆ ಅವರಿಗೆ ಸ್ಪೃಹ ಬಂದಿತ್ತು. ಸೊ ಇಮಿಡಿಯೇಟಾಗಿ ಪೊಲೀಸರು ಮಗು ಸತ್ತೋಗಿರೋಕ್ಕೆ 103 BNS ಅಲ್ಲಿ ಮತ್ತು ಈ ಲೇಡಿ ಈಗ ಇರುವ ಕಂಡೀಷನ್ಗೆ 307 107 FIR ಮಾಡಿದ್ದೀವಿ. ಆ್ಯಂಡ್ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ ಕಾರಣ ಏನು ಅಂತ. ಆ್ಯಂಡ್ ಸ್ಪಾಟಲ್ಲಿ ನಮಗೆ ಒಂದು ಪೆಸ್ಟಿಸೈಡ್ ಕ್ಯಾನ್ ಸಿಕ್ಕಿದೆ. ಅದು ಇನ್ವೆಸ್ಟಿಗೇಷನಲ್ಲಿ ಅದೆಲ್ಲ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ಗೆ ತರ್ತಾಯಿದ್ವಿ. ಸದ್ಯಕ್ಕೆ ನಾವು ಯತೀಶನ್ನು ಅವರ ಗಂಡನೂ ಕಸ್ಟಡಿಗೆ ತೊಗೊಂಡಿದ್ವಿ. ವಿಚಾರಣೆ ಮಾಡಿ ಮುಂದುವರಿಸ್ತೀವಿ. ಸೊ ಇವರು 2 ವರ್ಷ ಹಿಂದೆ ಇವರು ಈಗಾಗಲೇ ಇವರಿಗೆ ಇಬ್ಬರಿಗೂ ಬೋತ್ ಯತೀಶ್ ಅಂಡ್ ಇಂದ್ರಮ್ಮಗೆ ಮೊದಲ ಮದುವೆ ಆಗಿತ್ತು. ಸೊ ಅವರವರು ಇವ್ರನ್ನ ಬಿಟ್ಟು ಇಂದ್ರಮ್ಮ ಅವರು ಅವ್ರನ್ನ ಮೊದಲ ಹಸ್ಬೆಂಡ್ನ ಬಿಟ್ಟು ಯತೀಶ್ ಅವ್ರ ಮೊದಲ ಹೆಂಡತಿನ ಬಿಟ್ಟು ಇವರು ಜೊತೆಗೆ ವಾಸ ಇರ್ತಾಯಿದ್ರು. ಈಗ ಆ ವಿಚಾರವಾಗಿ ಕುಟುಂಬ ವಿಚಾರವಾಗಿ ಇದು ಜಗಳ ಆಗಿದೆ ಅಂತ ಮಾಹಿತಿ ಬರ್ತಾಯಿದೆ. ಇನ್ನೂ ಪೂರ್ತಿ ಮಾಹಿತಿ ತೊಗೊಂಡು ಯಾರು ಈ ಇಂದ್ರಮ್ಮ ಯಾರಿದ್ರೆ ಅವರು ಸ್ವಲ್ಪ ಸ್ವಸ್ಥ ಆಗಿದ್ರ ಮೇಲೆ ಅವರಿಂದ ಇನ್ನೂ ಮಾಹಿತಿ ತೊಗೊಂಡು ವಿಚಾರಣೆ ಮಾಡ್ತೀವಿ. ಸದ್ಯಕ್ಕೆ ಸ್ಟೇಬಲ್ ಇದ್ದಾರೆ, ಬಟ್ ಆದರೂ ಇನ್ನೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ.